ಸರಳ ಸಜ್ಜನಿಕೆಯ ಸ್ನೇಹಜೀವಿ, ಸ್ನೇಹಿತರ ಪಾಲಿನ ಆಶಾಕಿರಣ, ಹೃದಯವಂತ, ಬಡವರ ಬಂಧು ನಂದಿ ಟೆಕ್ನಾಲಜೀಸ್ ಮಾಲೀಕರಾದ ನಂದಿ ರಮೇಶ್ ರವರ ಹುಟ್ಟುಹಬ್ಬ ಆಚರಣೆ ನಡೆಯಿತು. ಸ್ನೇಹಿತರು, ಪ್ರೀತಿಪಾತ್ರರು ಆಗಮಿಸಿ ನಂದಿ ರಮೇಶ್ ರವರ ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಂಡರು. ನಂದಿ ರಮೇಶಣ್ಣ ಹೆಸರಿನ ಕೇಕ್ ಕತ್ತರಿಸುವ ಮೂಲಕ ಎಲ್ಲರಿಗೂ ಸಿಹಿ ಹಂಚಿ ಸಂಭ್ರಮಿಸಿದರು. ಭುವನ್ ಮೂವೀಸ್ ಕಚೇರಿಯ ಬಳಿ ನಡೆದ ಹುಟ್ಟುಹಬ್ಬ ಸಂಭ್ರಮದಲ್ಲಿ ಚಿತ್ರ ನಿರ್ಮಾಪಕರು, ಭುವನ್ ಮೂವೀಸ್ ಮಾಲೀಕರಾದ ಸುರೇಶ್, ಅಂದೊಂದಿತ್ತು ಕಾಲ ಚಿತ್ರ ನಿರ್ದೇಶಕರಾದ ಕೀರ್ತಿ, ರಮೇಶ್, ಉಮೇಶ್, ಉದಯ್, ಚಂದ್ರಶೇಖರ್ ಸೇರಿದಂತೆ ನೂರಾರು ಜನ ಸ್ನೇಹಿತರ ಬಳಗ ಪಾಲ್ಗೊಂಡು ಹುಟ್ಟುಹಬ್ಬಕ್ಕೆ ಶುಭ ಕೋರಿದರು. ಎಲ್ರಿಗೂ ನಮಸ್ತೆ. ಈಗ ನಮ್ಮ ರಮೇಶ್ ಅಣ್ಣನ ಬರ್ತಡೇನ ಪ್ರತಿ ವರ್ಷ ಮಾಡ್ತೀವಿ. ಅದು ಇವತ್ತಲ್ಲ, ಭಾನುವಾರ ದಿನ ವಿಶೇಷವಾಗಿರುತ್ತೆ ಬರ್ತಡೇ. ಈ ರಮೇಶ್ ಅಣ್ಣವ್ರ ಹುಟ್ಟೂರಲ್ಲಿ ಅರ್ಕೇರಿಯಲ್ಲಿ ದಯವಿಟ್ಟು ಎಲ್ಲರೂ ನಮ್ಮ ಹೋಬಳಿ ಜನರು ಎಲ್ಲರೂ ಬರಲಿ. ಅಲ್ಲಿ ರಮೇಶ್ ಅಣ್ಣಂಗೆ ಅಲ್ಲಿ ವಿಶ್ವಾಸ ಮಾಡೋಣ. ಸಾಹೇಬ್ರು ಬರ್ತಾ ಇದ್ದಾರೆ. ಅಲ್ಲಿಗೆ ಒಂದು ನೀರಿನ ಟ್ಯಾಂಕ್ ಉದ್ಘಾಟನೆ ಬೇರೆ ಇದೆ. ಈ ರಮೇಶ್ ಅಣ್ಣ ಮುಂದೆ ಬೆಳೆಯುವಂಥ ಯುವಕರು, ಇಂಥ ಯುವಕರನ್ನ ಬೆಳೆಸಬೇಕು. ಎಲ್ಲ ಜನತೆಯೂ ಸುಧಾ ಆಶೀರ್ವಾದ ಆಗಿರಲಿ. ಅವ್ರಿಗೆ ಹೊಸ ವರ್ಷ ಹೊಸ ವರ್ಷ 52ನೇ ತಾರೀಕು ಅವ್ರದ್ದು ಹುಟ್ಟುಹಬ್ಬ ಇದೆ. ರಮೇಶ್ ಅಣ್ಣ ಹುಟ್ಟುಹಬ್ಬದ ಶುಭಾಶಯಗಳು. ರಮೇಶ್ ಅಣ್ಣ ಏನೇನು ಅನ್ಕೊಂಡವ್ರು ಅದೆಲ್ಲ ಈಡೇರಲಿ. ನಮ್ಮ ಸ್ನೇಹಿತರಾದ ಅರ್ಕೆರೆ ರಮೇಶ್ ಅಣ್ಣವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ದೇವರು ಈ ವರ್ಷ ಅವರಿಗೆ ಅಧಿಕಾರ ಎಲ್ಲ ಕೊಟ್ಟು ಚೆನ್ನಾಗಿಟ್ಟಿರಲಿ ಅಂತ ನನ್ನ ಕಡೆಯಿಂದ ಕಳಕಳಿಯಿಂದ ಕೇಳ್ಕೊತೀನಿ. ಎಲ್ರಿಗೂ ನಮಸ್ಕಾರ. ನಾನು ಕೀರ್ತಿ ಅಂತ, ಅಂದೊಂದಿತ್ತು ಕಾಲ ಸಿನಿಮಾ ಡೈರೆಕ್ಟ್ರು. ವಿಷಯ ಏನಪ್ಪ ಅಂದರೆ ಇವತ್ತು ಅಂದರೆ ನಮ್ಮ ಯುವಕರ ಆಶಾಕಿರಣ, ಬಡವರ ಬಂಧು ನಂದಿ ರಮೇಶ್ ಅಣ್ಣವ್ರ ಹುಟ್ಟುಹಬ್ಬ ಇದೆ. ಅವ್ರು ಹೆಂಗೆ ಅಂದರೆ ಅವರು ತುಂಬ ಜನ ಬಡವರಿಗೆ, ತುಂಬ ಜನ ಅಸಹಾಯಕರಿಗೆ ತುಂಬ ಸಹಾಯ ಮಾಡ್ತಾರೆ. ಸೊ ಅವರು ಸಮಾಜ ಸೇವೆ ಹೀಗೆ ಮುಂದುವರಿಲಿ, ಅವ್ರಿಗೆ ದೇವರು ಇನ್ನೂ ಹೆಚ್ಚು ಸಹಾಯ ಮಾಡೋಂಥ ಅವಕಾಶ ಕೊಡಲಿ ಅಂತ ಕೇಳ್ಕೊತೀನಿ. ನಂದಿ ರಮೇಶ್ ಅಣ್ಣವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಒಳ್ಳೆಯದಾಗಲಿ. ಮುಂದಿನ ದಿನಗಳಲ್ಲಿ ಅವ್ರ ರಾಜಕೀಯ ಜೀವನ ತುಂಬ ಯಶಸ್ವಿಯಾಗಿ ಸಾಗಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ನಂದಿ ರಮೇಶನವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಅವ್ರ ರಾಜಕೀಯದಲ್ಲಿ ತುಂಬ ದೊಡ್ಡದಾಗಿ ಬೆಳೀಲಿ. ಅರ್ಕೆರೆ ನಂದಿ ರಮೇಶ್ ಅಣ್ಣವ್ರಿಗೆ ಜನ್ಮದಿನದ ಶುಭಾಶಯಗಳು. ಮುಂದಿನ ದಿನಗಳಲ್ಲಿ ದೇವರು ಅವರಿಗೆ ಆಯುಸ್ಸು, ಆರೋಗ್ಯ, ಅಧಿಕಾರವನ್ನು ಕೊಟ್ಟು ಕಾಪಾಡಲಿ. 2026 ಅವರಿಗೆ ಒಂದು ಉತ್ತಮವಾದಂಥ ದಿನ ಆಗಿರಲಿ ಅಂತೇಳಿ ಆಶಿಸ್ತೇವೆ. ಅವ್ರಿಗೆ ಅರ್ಕೆರೆ ರಮೇಶ್ ಅಣ್ಣವ್ರಿಗೆ ಹುಟ್ಟಿದ ಶುಭಾಶಯಗಳು. ಮುಂದಿನ ಅವರಿಗೆ ಹಣ, ಐಶ್ವರ್ಯ, ಆರೋಗ್ಯ, ರಾಜಕೀಯ ಎಲ್ಲ ದೊರಸಲಿ ಕೊಡಿದೆ ಅಂತ ಭಗವಂತ ಕೇಳಿಕೊಳ್ತೀವಿ. ಮೊದಲನೇದಾಗಿ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ನಿಮಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಏನಿಲ್ಲ, ಇವತ್ತು ಹುಟ್ಟಿದಬ್ಬ 2ನೇ ತಾರೀಕು ನನ್ನ ಬರ್ತಡೇ ಅಂತೇಳಿ ಎಲ್ಲ ವಿಶ್ ಮಾಡಿದವ್ರಿಗೆ ನನ್ನ ಕಡೆಯಿಂದ ದೇವರು ಎಲ್ಲರಿಗೂ ಅವ್ರಿಗೆ ಒಳ್ಳೇದು ಮಾಡಲಿ. ಅದನ್ನು ಬಿಟ್ಟರೆ ಮತ್ತಿನ್ನೇನು ಹೇಳೋದಿಲ್ಲ. ನೆನ್ನೆಲ್ಲ ಆಲ್ರೆಡಿ ಶಿವಣ್ಣನ ಬರ್ತಡೇಲಿ ವಿಶ್ ಮಾಡಾಗಿದೆ. ಎಲ್ರಿಗೂ ಒಳ್ಳೇದಾಗಲಿ. ಅಲ್ಲ, ನಾನು ಈ ಹಿಂದೆನೂ ಅದೇ ಹೇಳಿದೆ. ನಮ್ಮ ಸ್ನೇಹ ಭಾಗದಲ್ಲಿ ಯಾವುದೂ ಆ ಥರದ್ದು ಏನು ಸಮಸ್ಯೆಗಳಿಲ್ಲ. ಸೊ ಹಂಗಾಗಿ ನಾವು ಎಲ್ಲಿದ್ರೂ ಅವ್ರು ವಾಲಂಟ್ರಿಗೆ ಬರೋದು ಕಾಮನ್ ಆಗಿದೆ. ಸೊ ಎಲ್ಲರೂ ಒಳ್ಳೆಯದಾಗಲಿ.